ಕನ್ನಡ ಮಾತನಾಡಲು ಬರುವವರು ಇಂಗ್ಲೀಷ್ನಲ್ಲಿ ಮಾತನಾಡಲು ಪ್ರಯತ್ನಿಸುತ್ತಿರುವ ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ಈ ವಿಡಿಯೋದಲ್ಲಿ ನಾವು ಕನ್ನಡದಿಂದ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದಾಗ ಯಾವೆಲ್ಲ ತಪ್ಪುಗಳು ನಾವು ಮಾಡ್ತೀವಿ, ಅದನ್ನು ಹೇಗೆ ರೆಕ್ಟಿಫೈ ಮಾಡ್ಕೋಬೇಕು ಎನ್ನುವುದನ್ನು ಕಲಿಯೋಣ. ಪ್ರತಿಯೊಬ್ಬರು ಇಂಗ್ಲೀಷ್ ಬರದೇ ಇದ್ದಾಗ ನಾವೇನು ಮಾಡ್ತೀವಿ, ಕನ್ನಡ ಅಲ್ಲಿರೋ ಸೆಂಟೆನ್ಸ್ನ ಸೇಮ್ ಆ್ಯಸ್ ಇಟ್ ಈಸ್ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀವಿ ಅಲ್ವಾ. ಸೊ ಆಗ ಗ್ರಾಮರ್ ಮಿಸ್ಟೇಕ್ ಆಗುತ್ತೆ ಇಂಗ್ಲೀಷ್ನಲ್ಲಿ, ಅಂದರೆ ಆ ಸೆಂಟೆನ್ಸ್ ರೈಟ್ ಮೀನಿಂಗ್ ಕೂಡ ಬರೋದಿಲ್ಲ. ಸೊ ಅದಕ್ಕಾಗಿ ಯಾವ ಥರ ಅದನ್ನು ರೆಕ್ಟಿಫೈ ಮಾಡ್ಕೋಬೇಕು ಅನ್ನೋದು ಈಗ ಸ್ವಲ್ಪ ಎಕ್ಸಾಂಪಲ್ಸ್ ಮೂಲಕ ತಿಳಿಯೋಣ. ಈಗ ಮೊದಲಿಗೆ ಈ ಒಂದು ಎಕ್ಸಾಂಪಲ್ನ ನೋಡಿ. ನಾವು ಮಾರುಕಟ್ಟೆಗೆ ಹೋಗುತ್ತಿದ್ದೇವೆ, ಇದು ಕನ್ನಡ ಅಲ್ಲಿ ಸ್ಪಷ್ಟವಾಗಿ ಹೇಳ್ತೀವಿ. ಬಟ್ ಇದನ್ನು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ನಮಗೆ ಗೊತ್ತಿರಲ್ಲ. ಸೊ ಆವಾಗ ನಾವೇನು ಮಾಡ್ತೀವಿ, ಸೇಮ್ ಕನ್ನಡದಲ್ಲಿರೋದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತೀವಲ್ವ. ಅದು ಹೇಗೆ ಮಾಡ್ತೀವಿ, ನಾವು ಅಂದರೆ ವಿ, ಓಕೆ ವಿ. ನಂತರ ಮಾರುಕಟ್ಟೆಗೆ ಅಂದರೆ ಇಂಗ್ಲೀಷಲ್ಲಿ ಮಾರ್ಕೆಟ್ ಅಂತೀವಿ, ಓಕೆ. ಮತ್ತು ಹೋಗುತ್ತಿದ್ದೇವೆ ಅಂದರೆ ಗೋಯಿಂಗ್. ಸೊ ಆವಾಗ ನಾವೇನು ಮಾಡ್ತೀವಿ, ಆರಾಮಾಗಿ ವಿ ಮಾರ್ಕೆಟ್ ಗೋಯಿಂಗ್ ಅಂತ ಹೇಳ್ತೀವಿ. ಬಟ್ ದಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಆ ಮೀನಿಂಗೇ ಚೇಂಜ್ ಆಗುತ್ತೆ, ಓಕೆ. ಕರೆಕ್ಟ್ ಮೀನಿಂಗ್ ಅದರಲ್ಲಿ ನಮಗೆ ಬರಲ್ಲ. ಸೊ ಅದಕ್ಕಾಗಿ ವಿ ಅಂತ ಯೂಸ್ ಮಾಡಿದಾಗ ಆರ್ ಅನ್ನೋದು ಯೂಸ್ ಮಾಡಬೇಕು. ವಿ ಆರ್, ಐ ಆ್ಯಮ್ ಆ ಥರ ಬರುತ್ತಲ್ಲ, ಇದನ್ನು ತಿಳ್ಕೋಬೇಕು. ಮತ್ತು ಇಲ್ಲಿ ಕನ್ನಡಲ್ಲಾದರೆ ಫಸ್ಟ್ ಏನು ಹೇಳ್ತೀವಿ, ಎಲ್ಲಿಗೆ ಏನು ಮಾಡ್ತಾಯಿದ್ದೀವಿ ಅಂತ ಹೇಳ್ತೀವಿ. ಬಟ್ ಇಂಗ್ಲೀಷಲ್ಲಿ ಬಂದಾಗ ಫಸ್ಟ್ ಏನು ಮಾಡ್ತಾಯಿದ್ದೀವಿ ಮತ್ತು ಏನಕ್ಕೆ ಅಂತ ಹೇಳಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಲ್ಲೇ ಕನ್ನಡ ಅಲ್ಲಿ ನಾವು ಮಾರುಕಟ್ಟೆಗೆ ಹೋಗುತ್ತಿದ್ದೇವೆ ಅಂತಿದೆ ಅಲ್ವಾ. ಇಲ್ಲಾದರೆ ಹೋಗುತ್ತಿದ್ದೇವೆ ಮಾರುಕಟ್ಟೆಗೆ ಅನ್ನೋ ಥರ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ವಿ ಆರ್ ಗೋಯಿಂಗ್ ಟು ದ ಮಾರ್ಕೆಟ್. ಫಸ್ಟು ನಾವು ಹೋಗ್ತಾ ಇದ್ದೀವಿ ಮಾರ್ಕೆಟ್ಗೆ ಅಂತ ಹೇಳಬೇಕು. ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳೋಕ್ಕಾಗಲ್ಲ, ಅರ್ಥ ಆಯಿತಾ. ಸೊ ಇದು ಈ ಎಕ್ಸಾಂಪಲ್. ಇನ್ನು ಸ್ವಲ್ಪ ಎಕ್ಸಾಂಪಲ್ ಕೊಡ್ತೀನಿ, ಆಗ ನಿಮಗೆ ಫುಲ್ ಕ್ಲಾರಿಟಿ ಬರುತ್ತೆ. ಈ ಎಕ್ಸಾಂಪಲ್ ನೋಡಿ, ನಾನು ಹಾಲನ್ನು ಕುಡಿಯುತ್ತಿದ್ದೇನೆ. ಇದನ್ನು ನಾವು ಕನ್ನಡಲ್ಲಿ ಆರಾಮ್ಸೆ ಹೇಳ್ತೀವಿ. ಇದನ್ನೇ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಇದನ್ನು ಟ್ರಾನ್ಸ್ಲೇಟ್ ಮಾಡಿದಾಗ ನಾವೇನು ಹೇಳ್ತೀವಿ, ನಾನು ಅಂದರೆ ಐ ಆಮ್, ಹಾಲನ್ನು ಅಂದರೆ ಮಿಲ್ಕ್, ಕುಡಿಯುತ್ತಿದ್ದೇನೆ ಅಂದರೆ ಡ್ರಿಂಕಿಂಗ್, ಐ ಆಮ್ ಮಿಲ್ಕ್ ಡ್ರಿಂಕಿಂಗ್ ಅಂತ ಹೇಳ್ತೀವಿ. ಅದು ರಾಂಗ್, ಓಕೆ. ಸೊ ಫಸ್ಟು ಡ್ರಿಂಕಿಂಗ್ ಬರಬೇಕು, ನಂತರ ಮಿಲ್ಕ್ ಅಂತ ಬರಬೇಕು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಅಂದರೆ ಫಸ್ಟು ಕುಡಿಯುತ್ತಿದ್ದೇನೆ ಅಂದರೆ ಏನು ಕೆಲಸ ಮಾಡ್ತಾ ಇದೆಯಾ ಅನ್ನೋದನ್ನು ಹೇಳಬೇಕು. ನಂತರ ಮಿಲ್ಕ್ ಅಂತ ಹೇಳಬೇಕು, ಅಂದರೆ ಏನು ಅಂತ ಹೇಳಬೇಕು. ಅರ್ಥ ಆಯ್ತಲ್ವಾ. ಐ ಆಮ್ ಮಿಲ್ಕ್ ಡ್ರಿಂಕಿಂಗ್ ಅಲ್ಲ, ಐ ಆಮ್ ಡ್ರಿಂಕಿಂಗ್ ಮಿಲ್ಕ್ ಈಸ್ ಅ ರೈಟ್ ಒನ್, ಓಕೆ. ಇಲ್ಲಿ ನೀವು ಇನ್ನೂ ಒಂದು ಅಬ್ಸರ್ವ್ ಮಾಡ್ಬೋದು. ಹಿಂದಿನ ಎಕ್ಸಾಂಪಲ್ಲಿ ವಿ ಆದಮೇಲೆ ಆರ್ ಬಂತು, ಈ ಎಕ್ಸಾಂಪಲ್ಲಿ ಐ ಆದಮೇಲೆ ಆ್ಯಮ್ ಬರುತ್ತೆ. ಅರ್ಥ ಆಯ್ತಲ್ವಾ. ಸೊ ಇದನ್ನು ನೀವು ಅಬ್ಸರ್ವ್ ಮಾಡಬೇಕು. ಈಗ ನೆಕ್ಸ್ಟ್ ಎಕ್ಸಾಂಪಲ್, ಅವರು ಊಟವನ್ನು ತಿನ್ನುತ್ತಿದ್ದಾರೆ. ಅಂದರೆ ಇದನ್ನು ಇಂಗ್ಲೀಷಲ್ಲಿ ಅವರು ಅಂದರೆ ದೇ, ಊಟವನ್ನು ಅಂದರೆ ಲಂಚು, ತಿನ್ನುತ್ತಿದ್ದಾರೆ ಅಂದರೆ ಈಟಿಂಗ್, ದೇ ಲಂಚ್ ಈಟಿಂಗ್. ನೋ, ಇದಲ್ಲ. ಫಸ್ಟು ಈಟಿಂಗ್ ಬರಬೇಕು, ನಂತರ ಲಂಚ್ ಬರಬೇಕು. ಅದಕ್ಕೂ ಮುಂಚೆ ನೀವು ಅಬ್ಸರ್ವ್ ಮಾಡಬೇಕು, ಇಲ್ಲಿ ದೇ ಅಂತ ಇದೆ, ದೇ ಆದಮೇಲೆ ಆರ್ ಅಂತ ಬಂದಿದೆ, ದೇ ಆರ್. ಅರ್ಥ ಆಯ್ತಲ್ವಾ. ಇದು ದೇ ಅಂದರೆ ಪ್ಲೂರಲ್ ಅಲ್ವಾ. ಸೊ ವಿ ಆರ್ ಯೂಸಿಂಗ್ ಆರ್ ಅಂತ. ದೇ ಆರ್ ಈಟಿಂಗ್ ಲಂಚ್. ಸೊ ಎಸ್, ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಸೊ ಇದೇ ಮಿಸ್ಟೇಕ್ ನೀವು ಮಾಡಬಾರ್ದು. ಮೇಯ್ನ್ ಈ ಮಿಸ್ಟೇಕ್ನ ರೆಕ್ಟಿಫೈ ಮಾಡಿಕೊಂಡ್ರೆ ನಿಮಗೆ ಇಂಗ್ಲೀಷ್ ಪರ್ಫೆಕ್ಟಾಗಿ ಕಲಿಯೋ ಅವಶ್ಯಕತೆ ಬಹಳ ಇದೆ, ಓಕೆ. ಇದೇ ರೀತಿ ನೀವು ನಿಮ್ಮ ಸ್ವಂತವಾಗಿ ಯಾವುದಾದ್ರೂ ಎಕ್ಸಾಂಪಲ್ಸ್ ತಗೊಂಡು ಟ್ರೈ ಮಾಡಿ ನೋಡಿ, ಈಸಿಯಾಗಿ ಕಲಿಯಿರಿ, ಓಕೆ. ಇಂದು ಇಷ್ಟು ಸಾಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗುತ್ತದೆ ಎಂದು ಭಾವಿಸುತ್ತಿದ್ದೇನೆ. ಇನ್ನಷ್ಟು ಇಂಗ್ಲೀಷ್ ಕಲಿಯಲು ನನ್ನ ವಿಡಿಯೋಗಳನ್ನು ಅನುಸರಿಸಿ. ಧನ್ಯವಾದಗಳು. If you guys like this video, please to like, share, comment and subscribe to my channel.